ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಕ್ವಿಕ್ ಎನರ್ಜಿ ಚೆಕ್ ಮಾಡೋಣ, ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ. ಏನು ಹೇಳಿಸ್ತಾರೆ ಬಾಬಾ, ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರಲ್ಲಿದೆ, ಏನು ಹೇಳಬೇಕು ಹೇಳಿಸ್ತಾ ಇದ್ದಾರೆ ನೋಡೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಮಾತಾ ಕಾಳಿ, ಪ್ಲೀಸ್ ಬ್ಲೆಸ್ ದಿಸ್ ರೀಡಿಂಗ್. ಅಮ್ಮ, ಓಕೆ ಓಕೆ 7 ಆಫ್ ಸ್ವೋರ್ಡ್ಸ್. ಓ ಗಾಡ್, ಇದು ಭಯಂಕರ ಮೋಸ, ಏನೋ ಒಂದು ರೀತಿ ಮೋಸ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೋ ಆಗಬಾರದ್ದು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಇದು ಅಂದರೆ ಇದು ಯಾರ ಎನರ್ಜಿ ನಿಮಗೆ ಗೊತ್ತು. ಇದು ಕಾರ್ಡ್ಸ್ ನೋಡಿದ್ರೇ ತುಂಬ ಹಿಂಸೆ ಅನ್ನಿಸ್ತಾ ಇದೆ. ಸೋರ್ಸ್ ಎನರ್ಜಿ ಅಂದರೆ ಯಾರೋ ಕಣ್ಣು ಕಟ್ಟಿ ಏನೋ ಮಾಡ್ತಾ ಇದ್ದಾರೆ, ಯಾಕಂದರೆ ಆ ಥರ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸೋರ್ಸ್ ಎನರ್ಜಿ, ಓ ಮೈ ಗಾಡ್. ಇದು ವೆರಿ ಕ್ಲಿಯರ್ ಆಗಿ ಯಾರೋ ಒಂದು ಯಂಗ್ ಲೇಡಿನೇಗೆ, ಓಕೆನಾ? ಅಂದರೆ ಇಲ್ಲೂ ಒಂದು ಯಂಗ್ ಲೇಡಿ, ಇಲ್ಲೂ ಯಂಗ್ ಲೇಡಿ ಇದ್ದಾರೆ, ಗೊತ್ತಾಯ್ತಾ? ಸೊ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಬೆಚ್ಚು ಬಿದ್ದಿದ್ದಾರೆ ಇವ್ರನ್ನ ನೋಡಿ ಅಂತ. ಸೊ ಅದೇ ಇಲ್ಲೂ ಅಂದರೆ ಏನೋ ಏಮಾರಿಸಿ ಏನೋ ನಡೀತಾ ಇದೆ ಬೆನ್ನ ಹಿಂದೆ ಅಂತ ತೋರಿಸ್ತಾ ಇದ್ದಾರೆ. ಬಟ್ ವೆರಿ ಸ್ಯಾಡ್ ಆ್ಯಕ್ಚುಲಿ ಇದು. ಆ್ಯಂಡ್ ಇದು ಶೂಸ್ ನೋಡಿ ರೆಡ್ ಕಲರ್ ಇದೆ, ಸಾಕ್ಸ್ ಎಲ್ಲ. ಸೊ ಇಟ್ಸ್ ಸಾರ್ಟ್ ಆಫ್ ಡೇಂಜರ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಓಕೆನಾ? ಇಲ್ಲೂ ಅದೇ ಶರ್ಟ್ ಕೂಡ ಡೇಂಜರ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಏನೋ ನಡೀತಾ ಇದೆ, ಆಯಿತಾ? ಏನೋ ಒಂದು ಅನ್ಯಾಯ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ಯಂಗ್ ಲೇಡಿಗೆ, ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ, ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬ ಯಾರೋ ಅವ್ರಿಗಿಂತ ದೊಡ್ಡವ್ರು ಯಾರೋ ಸ್ವಲ್ಪ ಅಡ್ವಾಂಟೇಜ್ ತೊಗೋತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓ ಮೈ ಗಾಡ್. ಇದು ಯಾಕೆ ಈ ಥರ ಆಗಿದೆ ಅಂತಂದರೆ ಒಂದು ವಶೀಕರಣ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಇದು ವಶೀಕರಣ ಮಾಡಿಸಿ ಯಾರೋ ಒಂದು ಯಂಗ್ ಲೇಡಿ, ಆಯಿತಾ? ಯಂಗ್ ಲೇಡಿನ ವಶೀಕರಣ ಮಾಡಿಸಿ ಅವ್ರನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಮಾತಿಗೂ ಹೊಗಳೋದು, ಆಯಿತಾ? ಲೈಕ್ ನೀನೆಷ್ಟು ಜಾಣೆ, ನೀನೆಷ್ಟು ಬುದ್ಧಿವಂತೆ, ಎಷ್ಟು ಚೆನ್ನಾಗಿದೆಯಾ ನೀನು, ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ಅನ್ನೋ ಥರ. ಬಟ್ ಅದು ಇಂಟೆನ್ಷನ್ನೇ ಬೇರೆ, ವೆರಿ ರಾಂಗ್ ಇಂಟೆನ್ಷನ್ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರ ಮನೇಲೇ ಇರೋದು ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಮನೇಲೇ ಇದ್ದಾರೆ, ಸೊ ಬಟ್ ಅವ್ರಿಗೆ ಒಂದು ರಾಂಗ್ ಇಂಟೆನ್ಷನ್ ಇದೆ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ? ಆ್ಯಂಡ್ ಇದು ಮಾಡ್ತಾ ಇರೋದು ಒಂದು ವಶೀಕರಣ ಆ ಥರ ಮಾಡಿ ಇರೋದ್ರಿಂದ ಪಾಪ ಲೇಡಿಗೂ ಅರ್ಥ ಆಗ್ತಿಲ್ಲ ಅನ್ನೋ ಥರ ತೋರಿಸ್ತಿದ್ದಾರೆ. ಬಟ್ ಬೇರೆಯವ್ರಿಗೆ ಗೊತ್ತಾಗ್ತಾ ಇದೆ, ಆಯಿತಾ? ಬೇರೆಯವ್ರಿಗೆ ಗೊತ್ತಾಗ್ತಾ ಇದೆ ಇದೇನೋ ತಪ್ಪು ನಡೀತಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ಇನ್ನೇನು ಹೇಳಬೇಕು ಬಾಬಾ? ಓಕೆ, ಓ ಮೈ ಗಾಡ್, ಸಿ ದ ಡೆವಿಲ್. ನಾ ಹೇಳಿದೆ ಅಲ್ವಾ ವಶೀಕರಣ ಅಂತ, ಇವಾಗಿನ್ನೂ ಹೇಳಿದೆ. ಸೊ ಇದಕ್ಕಿಂತ ಕಾರ್ಡ್ಸ್ ಇನ್ನು ಹಿಂಗೆ ಬರೋಕ್ಕೆ ಸಾಧ್ಯ ಹೇಳಿ? ಸೊ ಇಲ್ಲೂ ನೋಡಿ, ಇಲ್ಲಿ ಸಾಕ್ಸ್ ರೆಡ್ ನನ್ನ ಕಣ್ಣಿಗೆ ಹೋಗಿದ್ದು. ಟೋಟಲಿ ಇದು ಶರ್ಟ್ ಕೂಡ ಇದು ಲೇಡಿದು ರೆಡ್ ಇದೆ. ಇಲ್ಲಿ ನೋಡಿ ಡೆವಿಲ್ ಕೂಡ ರೆಡ್ ಫುಲ್ಲು, ಆಯಿತಾ? ಈ ಲೇಡಿಗೇನೇ ವಶೀಕರಣ ಆ ಥರ ಮಾಡಿ, ಸೇಮ್ ಇದೇ ಲೇಡಿದೇ ಎನರ್ಜಿ ಬರ್ತಾ ಇರೋದು, ವಶೀಕರಣ ಆ ಥರ ಮಾಡಿ ಹಿಡಿದಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್? ತುಂಬ ಡರ್ಟಿ ಎನರ್ಜಿ ಬರ್ತಾ ಇದೆ ಆ್ಯಕ್ಚುಲಾಗಿ, ವೆರಿ ಡರ್ಟಿ ಎನರ್ಜಿ. ಆ್ಯಂಡ್ ಇಲ್ಲಿ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಅಂತಂದರೆ ಮನೇಲೇ ಇದ್ದಾರೆ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಮನೇಲೇ ಇದ್ದಾರೆ, ಎಲ್ಡರ್ಲಿ ಪರ್ಸನ್ ಆ್ಯಕ್ಚುಲಾಗಿ, ಆಯಿತಾ? ಬಟ್ ಅವ್ರ ಇಂಟೆನ್ಷನು ವೆರಿ ರಾಂಗ್ ಅಂತ ತೋರಿಸ್ತಾ ಇದ್ದಾರೆ, ವೆರಿ ರಾಂಗ್ ಇಂಟೆನ್ಷನ್. ನೋಡಿ ಒಂಥರ ಬೆಚ್ಚು ಬಿದ್ದಿದ್ದಾರೆ ಜನ ಫ್ಯಾಮಿಲಿಲಿ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ? ಇಂಥ ಕೆಟ್ಟ ಮನಸ್ಥಿತಿ ಇದೆಯಾ ಈ ಮನುಷ್ಯನಿಗೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಇದು ಯಾರ ಎನರ್ಜಿ
ನಿಮಗೆ ಗೊತ್ತು ಇದು ಎಲ್ಲಿ ಏನು ನಡೀತಿದೆ ಅಂತ ಈ ಥರ ಹೇಳಿಸ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಈ ಥರ ನಡೀತಾ ಇದೆ, ಇಲ್ಲ ಅಂದರೆ ಈ ಥರ ಎನರ್ಜಿ ಬರೋದಿಲ್ಲ. ಸೊ ಇದು 100% ಇದು ಓಕೆ. ಸೊ ಇದು ವಶೀಕರಣ ಥರನೇ ಮಾಡಿರೋದು ಲೇಡಿ ಮೇಲೆ, ಯಂಗ್ ಲೇಡಿ ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಯಂಗ್ ಲೇಡಿ ಆ ಥರ ಅಂದರೆ ಮನೇಲೇ ಇದ್ದಾರೆ, ಮನೆ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಮನೇಲೇ ಇದ್ದಾರೆ ಅಂದರೆ ನೀನು ತುಂಬ ಬ್ಯೂಟಿಫುಲ್, ನೀನು ಹಾಗೆ ಹೀಗೆ ಅಂತ ಹೊಗಳಿ, ಫ್ಯಾಮಿಲಿಯವರು ಇರ್ಬೋದು ಅಥವಾ ಫ್ರೆಂಡ್ಸ್ ಮನೆಗೆ ಯಾರು ಬರೋರು ಇರ್ಬೋದು, ಬಟ್ ಇದು ಮನೇಲೇ. ಬಟ್ ಬೆಚ್ಚು ಬಿದ್ದಿದ್ದಾರೆ ಆ್ಯಕ್ಚುಲಿ. ಜನ ನೋಡಿ, ಫ್ಯಾಮಿಲಿಯವ್ರು ನೋಡಿ ಬೆಚ್ಚು ಬೀಳ್ತಾ ಇದ್ದಾರೆ. ಇದೇನಕ್ಕೆ ಏನಾಗ್ತಿದೆ ಮನೆಯಲ್ಲಿ, ಏನು ನಡೀತಿದೆ ಅನ್ನೋ ಥರ. ಅವ್ರು ಹೇಗೆ ಈ ಥರ ಸುಮ್ಮನೆ ಇದ್ದಾರೆ ಅಂತಂದರೆ, ಈ ಲೇಡಿ ವಶೀಕರಣ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಮಾಡಿಸಿರೋದು ಇದು ವೆರಿ ಕ್ಲಿಯರಾಗಿ ವಶೀಕರಣ ಮಾಡಿ ಈ ಥರ ಒಂದು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಎಸ್ ಬಾಬಾ, ವಾಟ್ ಎಲ್ಸ್, ಇನ್ನೇನು ಹೇಳಬೇಕು ಬಾಬಾ? ಯಪ್ಪ ಇದು ತುಂಬ ಪಾಪ ಅವ್ರು ನೋಡಿದವ್ರ ಗತಿ ನಿಜವಾಗ್ಲೂ ಹೇಳ್ತೀನಿ, ಹೇಳೋಕ್ಕಿಲ್ಲ ಅನುಭವಿಸೋಕ್ಕಿಲ್ಲ. ನೋಡಿ ಹೇಗೆ ಬಿತ್ತು ಗೊತ್ತಾ, ಆಡೋಕ್ಕಿಲ್ಲ ಅನುಭವಿಸೋಕ್ಕಿಲ್ಲ, 2 ಕಾರ್ಡ್ ಬಿದ್ದಿದೆ. ಓಕೆ, ಇದು ಒಂದು 7 ಬರ್ತಾ ಇದೆ ನೋಡಿ, ಇದು 7 ಅದೇ ನಿಮಗೆ ಏಂಜಲ್ ನಂಬರ್ಸ್ ತೋರಿಸ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಸಡನ್ನಾಗಿ ನಿಮಗೆ ಒಂದು ಸೈನ್ ಸಿಕ್ಕಿದೆ ಇದು, ಆಯಿತಾ. ಯಾವುದಕ್ಕಾದರೂ ಇರ್ಬೋದು. ಅದಕ್ಕೆ ಅಂದರೆ ಹೇಳ್ತಾರಲ್ಲ, ಏನದು ಐಶ್ವರ್ಯ ಬಂದರೆ ಏನು ಮಧ್ಯರಾತ್ರಿ ಕೊಡೆ ಹಿಡಿದ್ರು ಅನ್ನೋ ಥರ ಒಂದು ಗಾದೆ ಹೇಳಿಸ್ತಾ ಇದ್ದಾರೆ. ಸೊ ಅಂದರೆ ಬೇಕಾಗಿಲ್ಲ, ಮಳೆನೇ ಇಲ್ಲ, ಆಯಿತಾ. ಅಂಥದ್ರಲ್ಲಿ ಯಾತಕ್ಕೆ ಕೊಡೆ ಹಿಡ್ಕೋಬೇಕು ಅಂದರೆ ಆ ರೀತಿ ಒಂದು ತುಂಬ ಮಿಸ್ಟೀರಿಯಸ್ ಆಗಿ ಏನೋ ಮಾಡ್ತಾಯಿದ್ರು ಅಂತ ತೋರಿಸ್ತಾ ಇರೋದು, ಆಯಿತಾ. ಅಂದರೆ ನಿಮ್ಗೆ ಯಾರು ನೋಡಿದವ್ರಿಗೆ ಅರ್ಥನೇ ಆಗಲ್ಲ, ಅಯ್ಯೋ ಪಾಪ ಅನ್ನೋ ಥರ, ಅಯ್ಯೋ ಪಾಪ ಎಲ್ಡರ್ಲಿ ಪರ್ಸನ್ ಆ ಥರ ಎಲ್ಲ ಯೋಚನೆನೂ ಬಂದಿರಲ್ಲ. ಬಟ್ ಬೆಚ್ಚು ಬೀಳುವಂಥ ಒಂದು ನೆಗೆಟಿವಿಟಿ ಇದೆ ಅವರಲ್ಲಿ, ನೆಗೆಟಿವ್ ಥಾಟ್ಸ್ ಇದೆ ಅಂತ ತೋರಿಸ್ತಾರೆ. ಫಸ್ಟ್ ಕಡೆ ಬಂತು ನೆಗೆಟಿವ್ ಥಾಟ್ಸ್ ಇದೆ ಅಂತ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದು ತುಂಬ ಒಂದು ಓಕೆ 7 ಎನರ್ಜಿ ಇರೋದ್ರಿಂದ ಒಂದು 7-8 ವರ್ಷದಿಂದನೂ ಜೊತೆಲೂ ಇದ್ದರು, ಜೊತೆಗೇನೆ ದುಡ್ಡು ವಿಷಯದಲ್ಲಿ ಭಾಳ ಆಟ ಆಡ್ತಾ ಇದ್ದಾರೆ. ಸಾರಿಸಿ ಗುಡಿಸಿ ತೊಗೋಬೇಕು ಅಂತ ನೋಡಿ ಇಲ್ಲಿ, ಗಾರ್ಡನಿಂಗ್ ಮಾಡೋ ಥರ, ಆಯಿತಾ. ಸಾರಿಸಿ ಗುಡಿಸಿ ಎಲ್ಲ ತೊಗೊಂಡು ಹೋಗ್ತಾ ಇರಬೇಕು, ಆ ಥರ ಅಂತ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಇದು ಪೇಜ್ ಆಫ್ ಕಪ್ಸು. ಓಹೋ ಇವ್ರಿಗೇನಂತಂದರೆ ಅದೇ ನಾನೇ ಹೇಳಿದೆ ಅಲ್ವಾ, ಅಯ್ಯೋ ಎಷ್ಟು ಪ್ರೀತಿ, ಎಷ್ಟು ಒಳ್ಳೆಯವರು ನೋಡು ಅನ್ನೋ ಥರ ತೋರಿಸ್ತಾ ಇರೋದಿಲ್ಲಿ, ಆಯಿತಾ. ಆ್ಯಕ್ಚುಲಿ ನಾನು ಹೇಳ್ತೀನಿ, ವೆರಿ ಯಂಗ್ ಲೇಡಿ, ಆ್ಯಕ್ಚುಲಿ ಇಟ್ಸ್ ವೆರಿ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ನನಗೆ ಈ ಎನರ್ಜಿ ನೋಡಿದ್ರೆ. ಪಾಪ ಮನೇಲೇ ಇದ್ಕೊಂಡು ಈ ಥರ ಒಂದು ವಶೀಕರಣ ಥರ ಮಾಡಿ ಏನೋ ನೋಡಿ, ಬಲೆ ಮೀನು ಹಿಡ್ದಂಗೆ ಕಾಣ್ತಾ ಇದೆಯಾ, ಎಷ್ಟು ಚೆನ್ನಾಗಿದೆ ಇದು. ಬೇರೆ ಕಾರ್ಡ್ ಡೆಕ್ ತೊಗೊಂಡಿರೋದು, ಯಪ್ಪ ಈ ಥರ ಎನರ್ಜಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈ ಥರ ನೆಗೆಟಿವಿಟಿ ಮಾಡಿಸಿ ಬಲೆ ಬೀಸಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಬಲೆ ಬೀಸಿ ಹಿಡ್ದಿದ್ದಾರೆ, ಆಯಿತಾ. ಅಂದರೆ ನೆಗೆಟಿವಿಟಿ ಮಾಡಿಸಿ ಹಿಡ್ದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಪಾಪ ಅದು ಏನೂ ಗೊತ್ತಾಗ್ತಿಲ್ಲ ಆ ಲೇಡಿಗೆ, ಆಯಿತಾ. ಲೇಡಿಗೆ ನಿಜವಾಗ್ಲೂ ಏನೂ ಗೊತ್ತಾಗ್ತಿಲ್ಲ. ಬಟ್ ಇದು ಆದರೆ ನಿಮ್ಗೇನೋ ಒಂದು ಅದೇ ಸೈನ್ ಕೊಟ್ಟಿದ್ದಾರೆ. ಇವಾಗ ನಾನು ಹೇಳಿದ್ನಲ್ಲ, ಐಶ್ವರ್ಯ ಬಂದರೆ ಮಧ್ಯರಾತ್ರಿ ಏನೋ ಕೊಡೆ ಹಿಡಿದ್ರು ಅಂತನೋ, ಅಥವಾ ಮಳೆನೇ ಇರಲ್ಲ ಅಂಥದ್ರಲ್ಲಿ ಕೊಡೆ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತನೋ, ಅಂದರೆ ಆ ಥರ ಒಂದು ಸೈನು. ನಿಮ್ಗೇನೋ ಒಂದು ಡೌಟ್ ಬರೋ ಥರ ಏನೋ ನಡೆದಿದೆ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಸೊ ಹಾಗಾಗಿ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ ಖಂಡಿತ. ಸೊ ಯಾರ ಫ್ಯಾಮಿಲೀಲಿ ಏನು ನಡೆದಿದೆ ಗೊತ್ತಿಲ್ಲ ನನಗೆ. ಇದು ಫ್ಯಾಮಿಲಿಲೇ ನಡೀತಿರೋದು, ಅದಕ್ಕೆ ಆ ಥರ ಬೆಚ್ಚು ಬಿದ್ದಿದ್ದಾರೆ. ಸೊ ಹೆದರಿದ್ದಾರೆ ಆ್ಯಂಡ್ ಗಾಳ ಬಿದ್ದಿದೆ, ಮೀನು ಸಿಕ್ಕು ಬಿದ್ದಿದೆ ಅನ್ನೋ ಥರ ಭಾಳ ಖುಷಿಲಿದ್ದಾರೆ. ಬಟ್ ಆದ್ರೂ ಕೂಡ ಇಲ್ಲಿ ನೋಡಿ, ಅವರು ಹಾಕಿದ್ರು ಬಲೆ ಬೀಸಿ ಹಿಡ್ದಿದ್ದಾರೆ ಇಲ್ಲಿ, ಆಯಿತಾ, ಮಾಡಿದ್ದಾರೆ. ಬಟ್ ಆದರೂ ಹೇಳ್ತೀನಿ, ಹೀಲಿಂಗ್ ಆ ಥರ ಇರೋದು ಇಲ್ಲಿ. ಇದೇನು ಹೇಳ್ತಾರೆ, ಸ್ಪಿರಿಟ್ ಗೈಡ್ಸ್, ಆಯಿತಾ. ಗೈಡ್ಸು ಹಿಡಿದು ನಿಲ್ಲಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದೀಯಾ ನೀನು ಅನ್ನೋ ಥರ. ನೋಡಿ ಎಷ್ಟು ಚೆನ್ನಾಗಿದೆ ಇದು, ಆಯಿತಾ. ಸ್ಪಿರಿಟ್ ಗೈಡ್ಸ್ ಆದರೆ ಈ ಲೇಡಿ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ, ಅಥವಾ ಈ ಫ್ಯಾಮಿಲಿಯವ್ರ ಪುಣ್ಯನೋ ಏನೋ ಗೊತ್ತಿಲ್ಲ. ಸೊ ಅವರು ಏನು ಮಾಡ್ತಾ ಇದ್ದಾರೆ, ಅವರ ಪೂರ್ವಜರು ಇರ್ಬೋದು,
ಅಥವಾ ಅವರು ನಂಬಿರೋ ದೇವರು, ಅವರ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರು ಈ ಮನುಷ್ಯನ, ಇದು ಇವ್ರದ್ದೇ ಎನರ್ಜಿ, ಇದು ಮಾಡಿಸಿರೋದು ಹೋಗಿ ಹೈರೋಫಂಟ್ ಹತ್ರ. ಇವರು ಎಲ್ಲ ಸೇಮ್, ಇವ್ರೂ ಕೂಡ ಎಲ್ಲ ಸೇಮ್ ಎನರ್ಜಿನೇ ಬರ್ತಾ ಇದೆ ನನಗೆ, ಆಯಿತಾ. ಇನ್ನೇನು ಹೇಳಿ ನಾನು. ಸೊ ಅವರು ಈ ಥರ ಒಂದು ಗಾಳ ಹಾಕಿ ಅಥವಾ ಹಿಡ್ಕೊಂಡ್ಬಿಡ್ತೀನಿ ಮಿನ್ನ ಅಂತ ಹಾಕ್ಬಿಟ್ಟಿದ್ದಾರೆ, ಹಿಡಿದೂ ಇದ್ದಾರೆ, ಯಾಕೆಂದರೆ ಮಾಡಿದ್ದಾರೆ ಆಗಲೇನೇನೆ, ಆಯಿತಾ. ಬಟ್ ಇಲ್ಲಿ ಸ್ಪಿರಿಟ್ ಗೈಡ್ಸು ಅಥವಾ ದೇವರು, ಅವರ ನಂಬಿಕೆ, ಲೇಡಿ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ ಅವ್ರನ್ನ ಬಚಾವ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಬಾಬಾ ಇನ್ನೇನು ಹೇಳಬೇಕು? ಬಾಬಾ ಪ್ಲೀಸ್ ಗೈಡ್. ಓ ಮೈ ಗುಡ್ನೆಸ್. ಓಕೆ, ಇದು ಫಸ್ಟು ನನಗೆ ಕಾಣಿಸಿದ್ದು 10 ಆಫ್ ಕಪ್ಸು. ಓಕೆ, ಇದೇನಂದರೆ ನೋಡಿ, ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂತಂದರೆ, ಇದು ಏಜ್ ಥರನೇ ತೋರಿಸ್ತಾ ಇರೋದು, ಆಯಿತಾ. ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ಸೊ ಏಜ್ಡ್ ಪರ್ಸನ್ ಥರನೇ ತೋರಿಸ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಇದು ವೆರಿ ಯಂಗ್ ಬ್ಯೂಟಿಫುಲ್, ಒಂದು ಯಂಗ್ ಲೇಡಿ ಮನೇಲಿ ಇರೋದು. 10 ಆಫ್ ಕಪ್ಸು ಫ್ಯಾಮಿಲಿ ಕಾರ್ಡ್ ಬಿತ್ತು ಕೊನೆಗೆ, ಆಯಿತಾ. ಈಗ ಅದಾಗದೇ ಬಿತ್ತು, ತೆಗ್ದಿದ್ದೀನಿ. ಇದು 3 ಆಫ್ ಕಪ್ಸು ನೋಡಿ, ಆಯಿತಾ. ಸೊ ನೀವು ಇದೇನು ತೋರಿಸ್ತಾ ಇದ್ದಾರೆ ಅಂತಂದರೆ, ಫ್ಯಾಮಿಲಿಯವರೇನೆ, ಅಂದರೆ ಗೊತ್ತೇ ಆಗಲ್ಲ ಯಾವ ಥರ ಈ ಥರ ಡ್ರಾಮಾ ಮಾಡ್ತಾ ಇದ್ದಾರೆ ಈ ಮನುಷ್ಯ ಅಂತಂದರೆ. ಫ್ಲವರ್ಸ್ ಕೊಡೋದೇನು ಅಂದರೆ ಇದನ್ನು ರಾಣಿ ಥರ ಅಥವಾ ಮಗು ಅಂತ ಹೇಳ್ತಿರ್ಬೋದು ಬಾಯಲ್ಲಿ, ಬಟ್ ಮನಸ್ಸಲ್ಲಿರೋದು ಫ್ಲವರ್ ಎಲ್ಲ ಕೊಡ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಮನುಷ್ಯನ ಬುದ್ಧಿ ಎಷ್ಟು ಕೆಟ್ಟದಾಗಿದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಅಂದರೆ ಹೇಗಾದರೂ ಮಾಡಿ ಇವನ್ ದೂರ ಎಲ್ಲರೂ ಕರ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಅನ್ನೋ ಥರನೂ ಪ್ಲ್ಯಾನ್ ನಡೀತಾ ಇದೆ ಅವರಲ್ಲಿ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಈ ಥರ. ಸೊ ಇದು ಯಾರ ಮನೇಲಿ ಏನು ನಡೀತಾ ಇದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದು ಯಾರೋ ಒಂದು ಯಂಗ್ ಲೇಡಿ, ಆಯಿತಾ, ಡೇಂಜರ್ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ, ಸಿಂಪಲಾಗಿ ಹೇಳಬೇಕು ಅಂದರೆ. ಆ್ಯಂಡ್ ನೋಡಿ ಇಲ್ಲೇನು ಹೇಳಿದ್ರು, ಇಲ್ಲೆಲ್ಲ ನೋಡಿ, ಇಲ್ಲಿ ರೆಡ್ ಬಂತ ಸಾಕ್ಸು, ಇಲ್ಲಿ ಶರ್ಟ್ ರೆಡ್ ಬಂತು, ಇಲ್ಲಿ ಮಾತ್ರ ನೋಡಿ ಇದು ವೈಟ್ ಗೌನ್. ಯಾವ ಥರ ಇದೆ ಅಂತಂದರೆ ಮ್ಯಾರೇಜ್ ಪ್ರಪೋಸಲ್ಗೆ, ಅಂದರೆ ಅರ್ಥ ಮಾಡ್ಕೊಳ್ಳಿ ಎಂಥ ನೆಗೆಟಿವಿಟಿ ತುಂಬಿಕೊಂಡಿದೆ ಈ ಮನುಷ್ಯನಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಯಾರೋ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದು ಕಾರ್ಡ್ಸು ಸುಮ್ಮನೆ ಬರ್ತಾ ಇರೋದಲ್ಲ, ತುಂಬ ನೆಗೆಟಿವಿಟಿ ತುಂಬಿದೆ ಮನುಷ್ಯನ ಮನಸ್ಸಲ್ಲಿ, ತಲೆಯಲ್ಲಿ, ಮೈಯಲ್ಲಿ ಎಲ್ಲ. ಸೊ ತುಂಬ ರಾಂಗ್ ಪಾತ್ ಬಂದಿದೆ. ಅಂದರೆ ಪಾಪ ಯಾರೋ ಮಕ್ಕಳು ಇರ್ಬೋದು, ಅಂದರೆ ಫ್ಯಾಮಿಲಿಲಿ ಅಂತಂದರೆ ಯಾರು ಇರ್ಬೋದು, ಚಿಕ್ಕ ಮಕ್ಕಳು, ಇದು ಸೋದರ ಮಾವ ಇರ್ಬೋದು, ಅಥವಾ ಯಾರಾದರೂ ಇರ್ಬೋದು, ಭಾವ ಇರ್ಬೋದು, ಅಥವಾ ಸೋದರ ಮಾವ ಇರ್ಬೋದು, ಇನ್ಯಾರೋ ಕಝಿನ್ಸ್, ಯಾರು ಗೊತ್ತಿಲ್ಲ ನನಗೆ, ಆಯಿತಾ. ಫ್ಯಾಮಿಲಿಲಿ ಅಂತಲೇ 10 ಆಫ್ ಕಪ್ಸ್ ತೋರಿಸ್ತಾ ಇದ್ದಾರೆ. ಬಟ್ ನೋಡೋಕ್ಕೆ ಮಾತ್ರ ಯಾವ ಥರ ಅಂತಂದರೆ, ಅಯ್ಯೋ ಎಷ್ಟು ಒಳ್ಳೆ ಮನುಷ್ಯ ಅಥವಾ ಮನುಷ್ಯ, ಆಯಿತಾ. ಇದು ಬರ್ತಾ ಇರೋದು ವೆರಿ ಕ್ಲಿಯರ್, ಲೇಡಿ ಡೇಂಜರಲ್ಲಿದ್ದಾರೆ ಫ್ಯಾಮಿಲಿಲಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಗೊತ್ತಿಲ್ಲ ಯಾರು ಅಂತ. ಇದು 3 ಜನ ದೇ ಆರ್ ಕುಕ್ಕಿಂಗ್ ಸಮಥಿಂಗ್ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿ ಹೆರೋಫೆಂಟ್ ಹತ್ರ ಹೋಗಿ ಮಾಡಿಸಿದ್ದಾರೆ ಎಂದೇ ಅಲ್ವಾ. ಸೊ ಹೆರೋಫೆಂಟ್ ಒಬ್ಬರು ಮಾಡಿಸಿರೋದು, ನೆಗೆಟಿವಿಟಿ ಮಾಡ್ತಿರೋದು, ಅವ್ರ ಜೊತೆಗೆ ಇವರು, ಆಯಿತಾ. ಅವರೇ ಮೇಯ್ನ್, ಇವರೇ ಯಾರು ಇದು ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಸೊ ಇಲ್ಲಿ ಆ್ಯಕ್ಚುಲಾಗಿ 3 ಜನ ಅಂತ ತೋರಿಸ್ತಾ ಇದ್ದಾರೆ, 3 ಜನ ಮಾಡ್ತಾ ಇದ್ದಾರೆ ಈ ಕೆಲಸನ, 3 ಜನ ಸೇರಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಸೊ ಇದು ಫ್ಯಾಮಿಲಿಯವರೇನೇನೆ, ಆಯಿತಾ. ಇನ್ಕ್ಲೂಡಿಂಗ್ ಇವಾಗ ಹೇಗೆ ಅಂತಂದರೆ ಹಸ್ಬೆಂಡ್ ಆ್ಯಂಡ್ ವೈಫೇ ಇರ್ಬೋದು, ಯಾರೋ ಇವಾಗ ಅಕ್ಕನ ಮಕ್ಕಳು ಇರ್ಬೋದು, ಅಥವಾ ತಂಗಿ ಮಕ್ಕಳು ಇರ್ಬೋದು, ಅವರನ್ನು ಮನೇಲಿ ಸಾಕ್ಕೊಂಡಿರ್ಬೋದು, ಅಥವಾ ಏನಂಗೆ ಗೊತ್ತಿಲ್ಲ ಯಾರು ಅಂತ. ಸೊ ಈ ಥರ ಬರ್ತಾ ಇದೆ ಎನರ್ಜಿ. ಯಾಕೆಂದರೆ ಈಗ ಎಲ್ಡರ್ಲಿ ಪರ್ಸನ್ ಇರೋದ್ರಿಂದ ನೀವು ಹೇಳೋಕ್ಕಾಗಲ್ಲ, ಲೈಕ್ ಅವರು ಭಾವ ಇರ್ಬೋದು, ಅಥವಾ ಅಕ್ಕನ ಅಥವಾ ತಂಗಿ ಗಂಡ ಆ ಥರ ಹೇಳೋಕ್ಕೆ ಬರಲ್ಲ. ಸೊ ಇದು ಎಲ್ಡರ್ಲಿ ಪರ್ಸನ್ನೇನೆ, ಆಯಿತಾ. ಸೋದ್ರ ಮಾವ ಆ ಥರನೇ ಬರ್ತಾ ಇರೋದು ಎನರ್ಜಿ, ಬಟ್ ವೆರಿ ನೆಗೆಟಿವ್ ಬರ್ತಾ ಇದೆ. ಸೊ ಅವರು ಮಾಡ್ತಾ ಇರೋದು ಇದು ನೆಗೆಟಿವಿಟಿ ನೋಡಿ, ಏನೋ ಬೇಯಿಸ್ತಾ ಇದ್ದಾರೆ, ಅಂದರೆ ಕುಕ್ಕಿಂಗ್ ತಲೆಲೂ ಓಡ್ತಾ ಇದೆ ಏನೋ.
ಆ ಥರ ಮಾಡ್ತಾ ಇದ್ದಾರೆ, ಏನೋ ಕೆಲಸ ಮಾಡ್ತಾ ಇದ್ದಾರೆ. 3 ಜನ ಸೇರಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ನೋಡಿ, ನೀವೇ ನೋಡಿ ಯಾವ ಥರ ಇದೆ. ಸೊ ಭಾಳ ಎದುರುಗೆ ನೋಡೋದಕ್ಕೆ ಭಾಳ ಬ್ಯಾಲೆನ್ಸ್ ಆಗಿರ್ತಾರೆ ಎದುರುಗಡೆ ನೋಡೋಕ್ಕೆ, ಆಯಿತಾ? ಅಂದರೆ ಮೌಕ ಅಂದರೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಅನ್ನೋ ಥರದ್ದು ಇದೆ ಇದು, ಆಯಿತಾ? ಯಪ್ಪ, ಇದು ಭಾಳ ನೆಗೆಟಿವ್ ಎನರ್ಜಿ. ನೋಡಿ, ಏನೋ ಚಾನ್ಸ್ ಸಿಕ್ತು ಅಂದ ತಕ್ಷಣ ಮೀನು ಗಾಳಕ್ಕೆ ಹಾಕಿ ಹಿಡಿಬೇಕು ಅಂತ ಅನ್ನೋ ಥರ ಏನೋ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಸೊ ಅದು ಪ್ರಪೋಸ್ ಮಾಡಬೇಕು ಅಂತಾನೆ, ಮ್ಯಾರೇಜ್ ಪ್ರಪೋಸ್ ಮಾಡಿ, ಅಯ್ಯೋ ಯಾಕೆ ಯೋಚನೆ ಮಾಡ್ತೀಯಾ, ನಾನೇ ಮದುವೆ ಆಗಿಬಿಡ್ತೀನಿ, ಆ ಮಗುನ ಶೀ ಈಸ್ ವೆರಿ ಯಂಗ್ ಲೇಡಿನೇ, ಆಯಿತಾ? ಇಲ್ಲ ನಾನೇ ಮದುವೆ ಆಗಿ ನಾನೇ ನೋಡ್ಕೋತೀನಿ ಬಿಡು ಅನ್ನೋ ಥರನ ಏನಾದರೂ ಇರ್ಬೋದು. ಆ ಥರ ಎನರ್ಜಿ ಬರ್ತಾ ಇದೆ. ಓಕೆನಾ? ಓಕೆ, ಸೊ ಈ ಥರ ಇದೆ ಈ ಎನರ್ಜಿ. ಇನ್ನೊಂದು ಕಾರ್ಡ್ ತೆಗೆದ್ಬಿಡೋಣ. ಒಂದು ಬಾಬಾ ಪ್ಲೀಸ್ ಗೈಡ್ ಮಾಡಿ, ಏನು ಇದು ತುಂಬ ನೆಗೆಟಿವಿಟಿಪ್ಪ. ಓಕೆ, ಸೊ ನೋಡಿ, ನೀವೇ ನೋಡಿ, ಕಾಯ್ತಿದ್ದಾರೆ ಅಂತ ಈಗಿನೂ ಹೇಳಿದೆ ಅಲ್ವಾ? ಮೀನು ಗಾಳ ಹಾಕಿದ್ದಾಯ್ತು ನೋಡಿ, ದೇವರು ಹಿಡಿದು ನಿಲ್ಲಿಸ್ತಿದ್ದಾರೆ ಅವ್ರನ್ನ. ಅಂದರೆ ಅವ್ರ ನಂಬಿಕೆ ನಿಮ್ಮ ಇವ್ರು ಯಾರು ನನಗೆ ಗೊತ್ತಿಲ್ಲ ಪಾಪ, ಈ ಫ್ಯಾಮಿಲಿಯವರು. ನಿಜವಾಗ್ಲೂ ದೇವರು ಪ್ರೊಟೆಕ್ಟ್ ಮಾಡಲಿ, ಒಳ್ಳೇದು ಮಾಡಲಿ ಅಷ್ಟೇ ನಾ ಹೇಳೋದು. ಇದು ಕಾರ್ಡ್ ಬಂದಿದೆ ಅಂತಂದರೆ ಡೆಫಿನೆಟಾಗಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ, ಆಯಿತಾ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಸೊ ಇದು ಮಾಡಿ ಈ ಥರ ಗಾಳ ಹಾಕಿ ಏನೋ ಮಾಡ್ತಾ ಇದ್ದಾರೆ. ಬಟ್ ಭಗವಂತ ಅವ್ರನ್ನ ಹಿಡಿದು ನಿಲ್ಲಿಸ್ತಿದ್ದಾರೆ, ನೋ ಅಂತ. ಯಾಕೆ ಅಂತಂದರೆ ಅವರು ದೇವರ ಮಗು ಅಂತಲೂ ತೋರಿಸ್ತಾ ಇದ್ದಾರೆ. ಆ ಥರ ಎಲ್ಲ ನಿಂಗೆ ಮಾಡೋಕ್ಕೆ ಬಿಡೋದಿಲ್ಲ, ನೆಗೆಟಿವಿಟಿ ಮಾಡೋಕ್ಕೆ ಬಿಡೋಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ನೆಗೆಟಿವಿಟಿ ಆಗಿದೆ, ಡೆವಿಲ್ ಎನರ್ಜಿ ಬಂದಿರೋದ್ರಿಂದ ನೆಗೆಟಿವಿಟಿ ಮಾಡಿ ಚಾನ್ಸ್ ಕಾಯ್ತಾ ಇದ್ದಾರೆ ಅಂತಂದೆ. ಕರೆಕ್ಟಾ? ಇಲ್ಲಿ ನೋಡಿ, ಆಪರ್ಚುನಿಟಿ ಅಂತಿದ್ದಾರೆ, ಆಯಿತಾ? ಆಪರ್ಚುನಿಟಿ ಕಾಯ್ತಾ ಕೂತಿದ್ದಾರೆ, ಯಾವಾಗ ಆಗುತ್ತೆ ಅದೇ ಕುಕ್ ಮಾಡ್ತಾ ಇರೋದು. ಯಾವಾಗ ಟೈಮ್ ಹೆಂಗೆ ಪ್ರಪೋಸ್ ಮಾಡಬೇಕು, ಹೇಗೆ ಇದನ್ನು ಚಾಬಿ ಹೆಂಗೆ ಏನು ಈ ಫ್ಯಾಮಿಲಿ ಎಂಟ್ರಿ ಹೇಗೆ ತೊಗೋಬೇಕು ಅಂತ, ಆಯಿತಾ? 10 ಆಫ್ ಕಪ್ಸು, ಈ 10 ಆಫ್ ಕಪ್ಸ್ ಈ ಫ್ಯಾಮಿಲಿಗೆ ಯಾವ ಥರ ಎಂಟ್ರಿ ತೊಗೋಬೇಕು ಅಂತಂದರೆ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಚಾಬಿ ಹುಡುಕ್ತಾ ಇದ್ದಾರೆ, ಯಾವ ಥರ ಆಪರ್ಚುನಿಟಿ ಹೇಗೆ ಹೋಗೋದು, ಹೇಗೆ ಇವ್ರ ಫ್ಯಾಮಿಲಿಗೆ ಎಂಟ್ರ್ ಆಗಬೇಕು ಅಂತಂದ್ಬಿಟ್ಟು ಇವ್ರು ತಲೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕಾಯ್ತಾ ಇದ್ದಾರೆ ಅಂತೆ, ಸಮಯಕ್ಕೆ ಕಾಯ್ತಾ ಇದ್ದಾರೆ. ಗಾಳ ಹಾಕಿದ್ದಾರೆ. ಗಾಳ ಹಾಕಿರೋದಂದ್ರೇನು, ನೆಗೆಟಿವಿಟಿ ಮಾಡಿ ಒಂದು ಹಂತಕ್ಕೆ ಬಂದಿದ್ದಾರೆ. ಬಟ್ ಇನ್ನೂ ಫರ್ದರ್ ಮುಗಿಸ್ಬೇಕು, ಲೈಕ್ ಪ್ರಪೋಸ್ ಮಾಡಿ ನಾನೇ ಮದುವೆ ಆಗ್ತೀನಿ ಅನ್ನೋ ಥರ ಏನೋ ಭಾಳ ಆ ಥರ ಮಾಡಿ ಅನ್ನೋ ಥರ ಏನೋ ಇದೆ. ಇದು ಹಾರಿಬಲ್ ಎನರ್ಜಿ ಬರ್ತಾ ಇರೋದು, ಆಯಿತಾ? ಸೊ ಈ ಥರ ಏನಾದರೂ ನಡೀತಿದೆ ಅಂದರೆ ಖಂಡಿತ ಶೇರ್ ಮಾಡಿ. ನಾನು ಹೇಳೋದು ಇಷ್ಟೇನೆ, ಖಂಡಿತ ಶೇರ್ ಮಾಡಿ. ಏಕೆಂದರೆ ಇದು 1 ಅಥವಾ 2 ಜನರ ಎನರ್ಜಿ ಇದು ಅಷ್ಟೇ ನಾನು ಹೇಳೋದು, ಆಯಿತಾ? ಇದಕ್ಕಿಂತ ಜಾಸ್ತಿ ಹೇಳಲ್ಲ. ಸೊ ಜಾಸ್ತಿ ಇಲ್ಲ, ಕರೆಕ್ಟ್. ಯಪ್ಪ, ಇದು 1 ಅಥವಾ 2 ಫ್ಯಾಮಿಲಿ ಸ್ಟೋರಿ ಇರುತ್ತೆ. ದಯವಿಟ್ಟು ಶೇರ್ ಮಾಡಿ. ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗುತ್ತೆ ಈ ಎನರ್ಜಿ. ಈ ವಿಡಿಯೋ ಸಿಗುತ್ತೆ 100%. ಈಗ ಮಾಡಿಸಿದ್ದಾರೆ ಭಗವಂತ ಅಂತಂದರೆ ಡೆಫಿನೆಟ್ಟಾಗಿ ಅವರ ಕಾಯ್ತಾ ಇರೋ ಅವರು ಸ್ಪಿರಿಟ್ ಗೈಡ್ಸ್ ಆಗಲಿ ಅಥವಾ ಭಗವಂತ ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗುತ್ತೆ, ಅವ್ರಿಗೆ ಎಚ್ಚರ ಆಗುತ್ತೆ ಡೆಫಿನೆಟ್ಟಾಗಿ. ಅರ್ಥ ಆಯ್ತಾ? ಏನು ಈ ಥರ ಒಂದು ವಶೀಕರಣ ಥರ ಮಾಡಿ ಇಟ್ಟಿದ್ದಾರೆ. ಸೊ ಇದನ್ನು ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗಿ ಡೆಫಿನೆಟಾಗಿ ಹೀಲಿಂಗ್ ತೊಗೋತಾರೆ, ಅಷ್ಟು ಮಾತ್ರ ನನಗೆ ಗ್ಯಾರಂಟಿ ಗೊತ್ತು. ಸೊ ಖಂಡಿತ ಶೇರ್ ಮಾಡಿ. ಇಬ್ಬರಂತೂ ಇದ್ದಾರೆ, 100% ಇಬ್ಬರು ಇದ್ದಾರೆ ಅಂತಲೇ ಹೇಳ್ತಾರೆ. ಇಬ್ಬರು ಫ್ಯಾಮಿಲಿಲಿ 2 ಫ್ಯಾಮಿಲಿಲಿ ಈ ಥರ ನಡೀತಾ ಇದೆ. ಬೇರೆ ಬೇರೆ ಫ್ಯಾಮಿಲಿ, ಆಯಿತಾ? 2 ಮ್ಯಾಕ್ಸಿಮಮ್ 3, ಓಕೆ, 3 ಫ್ಯಾಮಿಲಿ ಈ ಥರ ಏನೋ ಒಂದು ಸ್ಟೋರಿ ನಡೀತಾ ಇದೆ. ಓಕೆ, ಸೊ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತ ಇನ್ನೊಂದು ಸಲ ಹೇಳ್ತೀನಿ, ರಿಕ್ವೆಸ್ಟ್ ಇದು, ಶೇರ್ ಮಾಡಿ. ಯಾಕೆ ಅಂತಂದರೆ ಇದು ವೆರಿ ಸೀರಿಯಸ್ ನೆಗೆಟಿವಿಟಿ ಮಾಡ್ತಾ ಇರೋದು ಅಂತ. ಸೊ ಇನ್ನೇನು ಹೇಳೋದು? ಸೊ ಅವ್ರಿಗೆ ಯಾರಿಗೆ ಸಿಗಬೇಕು ಖಂಡಿತ ಸಿಗುತ್ತೆ. ಭಗವಂತ ಇದ್ದಾರಲ್ವ, ಸಿಗೋ ಹಂಗೆ ಮಾಡೇ ಮಾಡ್ತಾರೆ.
ಮಾತಾ ಕಾಳಿ ಆಯಿತಾ, ಬಿಡ್ತಾರ ನೆಗೆಟಿವಿಟಿ, ಯಾವುದೆಲ್ಲ ನೆಗೆಟಿವ್ ಇದೆ, ಕಾಳಿ ಯಾವುದಿದೆ, ಯಾವುದೆಲ್ಲ ಕಾಳವಾಗಿದೆ ಎಲ್ಲನೂ ಕಿತ್ತು ಬಿಸಾಕ್ತಾರೆ ಡೆಫಿನೆಟಾಗಿ. ಸೊ ಶೇರ್ ಮಾಡಿ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.